ನಮಸ್ಕಾರ. ಓಂಕಾರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಮದುವೆ ಅಂತ ಅಂದರೆ ಏನು, ಮದುವೆ ವಿಳಂಬ ಆಗೋದಕ್ಕೆ ಏನು ಒಂದು ಕಾರಣ, ಹಾಗೆ ದಂಪತಿಗಳ ಒಂದು ಜಾತಕ ಹೇಗಿರಬೇಕು, ಮತ್ತು ಕುಜಜೋಷದಿಂದ ಎಲ್ಲ ಮದುವೆ ವಿಳಂಬ ಆಗುತ್ತೆ, ಹಾಗಂದ್ರೆ ಏನು, ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವೇದ ಬ್ರಹ್ಮಶ್ರೀ ಶ್ರೀ ವೇಣುಗೋಪಾಲ ಶರ್ಮಾ, ಖ್ಯಾತ ಜ್ಯೋತಿಷ್ಯರು ಹಾಗೂ ಯಕ್ಷಿ ಆರಾಧಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ, ಶುಭೋದಯ. ಎಸ್ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ ವಿಷಯ ಮದುವೆ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀವಿ. ಈ ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಮಹತ್ತರ ಘಟ್ಟ ಅಂತ ಹೇಳ್ಬೋದು, ಅಂಡ್ ತುಂಬಾ ಮುಖ್ಯವಾದ ಒಂದು ಸಂಬಂಧ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ಒಂದು ಅರ್ಥ ಹೇಳೋದಾದ್ರೆ ಮದುವೆ ವಿವಾಹ ಅಂದ್ರೆ ಏನು ಅಂತ ಹೇಳಿ. ಓಂ ನಮೋ ಭಗವತೆ ಕಾಳಹಸ್ತೇಶ್ವರಾಯ ನಮೋ ನಮಃ. ಸದ್ಗುರು ಪಾದಕಾಭ್ಯಾ ನಮಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ. ವಿವಾಹ ಅಂತಕ್ಕಂಥದ್ದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಅಂದರೆ ವಿವಾಹ ಅಂತಕ್ಕಂಥದ್ದು ಬಾಲ್ಯ, ಯೌವನ, ಕೌಮಾರ, ವಾರ್ಧಕ್ಯ, ಜಾಗ್ರತ್ ಸ್ವಪ್ನ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅಂದರೆ ಒಂದು ತಂದೆ ತಾಯಿ ಜನ್ಮ ಕೊಟ್ಟ ಮೇಲೆ ಪ್ರಮುಖವಾದ ಘಟ್ಟ ಯಾವುದಪ್ಪ ಅಂತಂದರೆ ಒಂದು ಹೆಣ್ಣು ಮಗು ಆಗಲಿ, ಒಂದು ಗಂಡು ಮಗು ಆಗಲಿ. ಹೆಣ್ಣು ಮಗುಗೆ ಒಂದು ಒಳ್ಳೆ ಮನೆ ಸಿಕ್ಬಿಟ್ರೆ ಸಾಕಪ್ಪ ಅಂತಾರೆ, ತಂದೆ ತಾಯಿಗಳ ಜನ್ಮ ಸಾರ್ಥಕ. ಗಂಡು ಮಕ್ಕಳಿಗೆ ಅವ್ರ ತಂದೆ ತಾಯಿಗೆ ಆಸೆ ಇರುತ್ತೆ, ಒಳ್ಳೆ ಧನಲಕ್ಷ್ಮಿ ಆಗಿರ್ತಕ್ಕಂಥ, ಸ್ವರೂಪಿ ಆಗಿರ್ತಕ್ಕಂಥ ಒಂದು ಒಳ್ಳೆಯ ಸೊಸೆ ಸಿಕ್ಕಿದ್ರೆ ಸಾಕಪ್ಪ ನಮ್ಮ ಮನೆಗೆ ಅಂತ ಹೇಳ್ತಾರೆ. ಅದಕ್ಕೆ ಸುತ ಆಲಯ ಅಂದರೆ ಒಳ್ಳೆಯ ಹೆಂಡತಿ, ಒಳ್ಳೆಯ ಮಕ್ಕಳು, ಒಳ್ಳೆಯ ವಾಹನ, ಒಳ್ಳೆಯ ಆಸ್ತಿ, ನ್ಯಾಯವಾಗಿರ್ತಕ್ಕಂಥ ಹಣ, ನ್ಯಾಯವಾದ ದುಡ್ತಾ ಇರಬೇಕಂದ್ರೆ ಅದು ಋಣ ಅಂತೆ. ಎಲ್ಲರೂ ಸಂಪಾದನೆ ಮಾಡ್ತಾರೆ, ಆದರೆ ಅದು ನ್ಯಾಯವಾಗಿರಬೇಕಂತೆ, ಅದು ಧರ್ಮವಾಗಿರಬೇಕಂತೆ. ಹಾಗೆಯೇ ಪೂರ್ವಜನ್ಮೇ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧ್ಯತೆ. ಯಾವುದೇ ತಪ್ಪು ಆಗಲಿಕ್ಕೆ ಮುಂಚೆ ಎಚ್ಚೆತ್ಕೋಬೇಕು. ಆಗೋದ್ಮೇಲೆ ಏನೂ ಮಾಡಲಿಕ್ಕಾಗಲ್ಲ, ಅದಕ್ಕೆ ನಾವು ದಾರಿ ಹುಡುಕಬೇಕಾಗತ್ತೆ ಯಾವುದೇ ಕೆಲಸಕ್ಕಾಗಲಿ. ಹಾಗೆಯೇ ವಿವಾಹ ಅಂತಕ್ಕಂಥದ್ದು ಏನಪ್ಪ ಅಂತಂತಂದರೆ ಯಾತ್ರಾ ಪುತ್ರ ಕಳತ್ರ ಸೌಖ್ಯಮಖಿಲಂ ಸಚಿಂತೆಯೇ ಸಪ್ತಮಾತ್ ರಣಾಂಗಣಂ ಚಾಪಿ ವಣಿಕಕ್ರಿಯಾಶ್ಚ ಜಾಯಾ ವಿಚಾರ ಪ್ರಯಾಣಂ ವಿವಾಹ ಮದನ ಲೋಕಭಾರ್ಯ ವೃತ್ತ ಸಮಾಗಮ ಶಯ್ಯಾಸ್ತ್ರೇ ಸದ್ಮನಾಷ್ಟಮೇ ಮೈಥುನ್ಯಾಪಿ ಸಪ್ತಮಾತ್. ನೋಡಿ, ಕಳತ್ರ ಭಾವ ಅಂದರೆ ಜಾತಕ ವಿಮರ್ಶೆ ಮಾಡಬೇಕಾದ್ರೆ ಪತಿಗೆ ಅಂದರೆ ಗಂಡನಿಗೆ ಒಳ್ಳೆಯ ಹೆಂಡತಿ ಸಿಕ್ಕಿಬಿಟ್ರೆ, ಹೆಂಡತಿಗೆ ಒಳ್ಳೆಯ ಗಂಡ ಸಿಕ್ಕಿಬಿಟ್ರೆ ಅದಕ್ಕೆ ಸ್ವರ್ಗಕ್ಕೆ ಮುರೇ ಅಡಿಯಂತೆ. ಆದ್ದರಿಂದ ಅದು ಹೇಗೆ ಉಂಟಾಗತ್ತೆ ಅಂತಕ್ಕಂಥದ್ದು ಮುಖ್ಯ. ವಿವಾಹ ಅಂದರೆ ಅರ್ಥ ಏನಂದರೆ ಎರಡು ಪದ ಇದೆ. ಅದು ಏನಪ್ಪ ಅಂತಂದರೆ ಒಂದು ಬಂದು ಅಂಡರ್ಸ್ಟ್ಯಾಂಡ್ ಅಂದರೆ ಅರ್ಥ ಮಾಡ್ಕೋಬೇಕು. ಎರಡನೇದು ಬಂದು ಸ್ಯಾಕ್ರಿಫೈಸ್ ಅಂತಾರೆ ಇಂಗ್ಲೀಷಲ್ಲಿ, ತ್ಯಾಗ. ಈ ತ್ಯಾಗ ಮತ್ತು ಅರ್ಥ ಮಾಡ್ಕೊಳ್ಳೋದು ಎಲ್ಲಿರಲ್ಲ ಅದು ಖಂಡಿತವಾಗಲೂ ದಾಂಪತ್ಯ ಉಳಿಯಲ್ಲ. ಹಾಗಾಗಿ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ವಿಶೇಷವಾಗಿರ್ತಕ್ಕಂಥದ್ದು ದಾಂಪತ್ಯದಲ್ಲಿ ದಂಪತಿಗಳು ಹೆಂಗಾಗ್ತಾರೆ ಅಂತಂದರೆ ಎಲ್ಲೋ ಹುಟ್ಟಿರೋ ಹುಡುಗಿ, ಎಲ್ಲೋ ಹುಟ್ಟಿರೋ ಹುಡುಗ, ಆ ಎಲ್ಲೋ ಸಂಬಂಧಗಳು ಅಂತ ಹೇಳ್ತಾರೆ. ಹಾಗಾಗಿ ಈ ಸಂಬಂಧ ಉಂಟಾಗಬೇಕಾದ್ರೆ ಅದು ಋಣಾನ ಸಂಬಂಧ ಅಂತಾರೆ. ಇಲ್ಲ ಅಂದರೆ ಹೇಗಾಗತ್ತಿದು? ಇವಾಗೆಲ್ಲ ಮ್ಯಾಟ್ರಿಮೋನಿಯಲ್ಲಿದೆ, ಎಲ್ಲಿರೋರು ಎಲ್ಲೋ ಸಂಬಂಧಗಳಾಗುತ್ತೆ, ಏನೇನೋ ಆಗುತ್ತೆ. ಆದರೆ ಹಿಂದಿನ ಕಾಲದಲ್ಲೆಲ್ಲ ಅಲ್ಲಲ್ಲೇ ಸಂಬಂಧಿಕರಲ್ಲೇ ಮದುವೆಯನ್ನು ಮಾಡ್ಕೊತಾ ಇದ್ದರು. ಅಲ್ಲಿ ಒಂದು ಬಾಂಡಿಂಗ್ ಇರ್ತಾಯಿತ್ತು. ಅಂದರೆ ನಮ್ಮ ಅತ್ತೆ ಮಗಳು, ನಮ್ಮ ಮಾವನ ಮಗಳು, ಇಲ್ಲ ನಮ್ಮ ಮಾವನ ಮಗ ಅಂತನೋ, ಇಲ್ಲ ಆ ಥರ ಬಾಂಡಿಂಗ್ ಇರ್ತಾಯಿತ್ತು. ಹಾಗಾಗಿ ವಿವಾಹ ಅನ್ನೋದು ಪವಿತ್ರವಾದ್ದನ್ನು. ಖಂಡಿತ ಅದೊಂದು ಸಂಬಂಧ. ಅದೇ ನೀವು ಹೇಳ್ದಂಗೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಿರ್ತಾರೆ, ಅದಾದ್ಮೇಲೆ ಒಂದಾಗಿ ಒಂದೇ ಜೀವನ ನಡೆಸ್ತಾರೆ. ತುಂಬಾ ಬಹಳ ಮುಖ್ಯ ಅನ್ಬೋದು. ಈಗ ಹಂಗಾರೆ ಜಾತಕ ನೋಡ್ತಾರೆ ಮದುವೆ ಆಗೋ ಟೈಮಲ್ಲಿ, ಮೇನ್ಲಿ ಮುಖ್ಯವಾಗಿ ದಂಪತಿ ಜಾತಕ ಹೇಗಿರ್ಬೇಕು ಅಂತ. ನೋಡಿ, ಒಳ್ಳೆ ಪ್ರಶ್ನೆಯನ್ನು ಕೇಳಿದಮ್ಮ. ನೋಡಿ, ಏನಾಗಿದೆ ಅಂದರೆ ಇವಾಗೆಲ್ಲ ಒಂದು ಮೌಢ್ಯವಾಗಿ ಒಂದು ಬ್ಲೈಂಡಾಗಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದು ಏನಪ್ಪ ಅಂದರೆ, ನೀವು ಜಾತಕವನ್ನು ತೊಗೊಂಡೋದಾಗ ಗುಣಗಳು ಎಷ್ಟು ಬರುತ್ತೆ, 25 ಗುಣ ಬರುತ್ತೋ, 18 ಬರುತ್ತೋ, 30 ಬರುವಂಥ ಗುಣಗಳು ಮಾತ್ರ ನೋಡ್ತಾರೆ. ಈ ಪಂಚಾಂಗದಲ್ಲಿ ಏನು ಮಾಡ್ತಾರೆ ಅಂದರೆ ಕೋಷ್ಟಕದಲ್ಲಿ ಹುಡುಗಿಯ ನಕ್ಷತ್ರದಿಂದ ಹುಡುಗನ ನಕ್ಷತ್ರ ನೋಡಿಬಿಡ್ತಾರೆ. ಅದರಲ್ಲಿ 36 ಕೂಟುಗಳು ಏನಿದೆ, ಈ ಗಣಗಳೇನಿದೆ, ಆ ಮಾರ್ಕ್ಸ್ ಎಷ್ಟು ಬರುತ್ತೋ ಅಷ್ಟು ಬರೆದು ಬಿಡ್ತಾರೆ. ಯಾವ ಯೋನಿ ಅಂದರೆ ನೀವು ಯಾವ ಪ್ರಾಣಿ, ಯಾವ ವರ್ಗ ಬರುತ್ತೆ, ಮತ್ತು ಗಣಕೂಟ ಏನು, ಇಷ್ಟೇ ಬರೆದು ಬಿಡ್ತಾರೆ. ಕುಂಡಲಿ ಸಮೀಕ್ಷೆಯನ್ನು ಮಾಡೋಲ್ಲ. ಕುಂಡಲಿ ಸಮೀಕ್ಷೆ ಮಾಡಿದಾಗ ಯಾಕೆ ಕುಂಡಲಿ ಸಮೀಕ್ಷೆ ಅಂದರೆ ಹುಡುಗಿಯ ಜಾತಕ ಹುಡುಗನ ಜಾತಕ ಇಬ್ಬರನ್ನೂ ಇಟ್ಕೊಂಡು ಕುಂಡಲಿಯನ್ನು ವಿಮರ್ಶೆ ಮಾಡಿದೆ. ಜಾತಕ ಕುಂಡಲಿಯನ್ನು ಯಾವುದೇ ಕಾರಣಕ್ಕೂ ಮದುವೆ ಮುಂದುವರಿಸಬಾರ್ದು. ಯಾಕೆ ಕಾರಣ ಅಂತಂದರೆ ಜಾತಕದಲ್ಲಿ
ಇವರಿಗೆ ಸಂತಾನದ ಅನುಗ್ರಹ ಇದೆಯಾ ಇಬ್ಬರಿಗೂ, ಹುಡುಗಿಗೆ ಮಾಂಗಲ್ಯ ಯೋಗ ಇದೆಯಾ ಅಥವಾ ಡೈವರ್ಸ್ ಆಗ್ತಕ್ಕಂಥದ್ದು ಇದೆಯಾ. ಈಗ ನಮ್ಮ ಹತ್ರ ಎಷ್ಟೋ ಜಾತಕ ತೊಗೊಂಬರ್ತಾರೆ, ಅದರಲ್ಲಿ ಆ ಜಾತಕದಲ್ಲಿ ಲವ್ ಮ್ಯಾರೇಜ್ ಇರುತ್ತೆ, ಇವ್ರ ತಂದೆ ತಾಯಿ ಅರೇಂಜ್ ಮ್ಯಾರೇಜ್ ನೋಡೋಕ್ಕೆ ಹುಡುಗಿನ ಹುಡುಕ್ತಾ ಇರ್ತಾರೆ, ಅವ್ರಿಗೆ ಆ ವಿಷಯನೇ ಗೊತ್ತಿರಲ್ಲ. ನೋಡಿ, ನಮ್ಮ ಋಷಿಮುನಿಗಳು 10,000 ವರ್ಷದ ಹಿಂದೆ ವರಾಹಮಿಹಿರಾಚಾರ್ಯರು ಸುಸ್ಪಷ್ಟವಾಗಿ ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಜಾತಕ ವಿಮರ್ಶೆ ಕುಂಡ್ಲಿಯನ್ನು ಮಾಡದೆ ಮದುವೆ ಮಾಡಿದಾಗ ಆಗ್ತಕ್ಕಂಥ ಎಡವಟ್ಟುಗಳೇ ಇವಾಗುತ್ತೆ. ವಿಚ್ಛೇದನ ಆಗ್ಬೋದು, ಮಕ್ಕಳಾಗದೇ ಇರ್ಬೋದು. ಹೀಗೆ ನಿನ್ನೆ ಒಂದು ನನಗೆ ಜಾತಕ ಬಂದಿತ್ತು. ಆ ಜಾತಕದಲ್ಲಿ ಅಂದರೆ ನಾನು ಮುಕ್ತವಾಗಿ ಮಾತಾಡ್ತೀನಿ, ಯಾರೂ ಅಪಾರ್ಥ ಮಾಡ್ಕೊಳ್ಳೋದು ಬೇಡ. ಆ ಜಾತಕದಲ್ಲಿ ಏನಂತಂದರೆ, ಶನಿ ಬುಧರ ದೃಷ್ಟಿ ಬಂದಾಗ ಆ ಹುಡುಗನಿಗೆ ಗಂಡಸತ್ವನೇ ಇಲ್ಲ, ಮದುವೆಯನ್ನು ಮಾಡಿಬಿಟ್ರು. ಆ ತದನಂತರದಲ್ಲಿ ಗೊತ್ತಾಯಿತು ಅವನು ಹುಡುಗ ಅಲ್ಲ ಅಂತ. ಅಂದರೆ ಹುಡುಗನೇ, ಆದರೆ ಹುಡುಗ ಆದರೂ ಕೂಡ ಇರ್ತಕ್ಕಂಥದ್ದು ಬೇಕಲ್ಲ, ನಾವು ಮದುವೆ ಮಾಡೋದೇನಕ್ಕೆ? ಹಾಗಾದಾಗ ಏನಾಗುತ್ತೆ, ಹುಡುಗಿ ಜೀವನ ಏನು? ನಾವು ಅದಕ್ಕೆ ಏನು ಗುರುಗಳೇ ಅಷ್ಟೊಂದು ಆಳವಾಗಿ ನಾವು ತಿಳ್ಕೊಬೋದಾ ಈ ಜ್ಯೋತಿಷ್ಯದಲ್ಲಿ? ಅಂದರೆ ಇದು ಜ್ಯೋತಿಷ್ಯ ಅಲ್ಲ, ಜ್ಯೋತಿರ್ವಿಜ್ಞಾನ ಇದು.